ನಮ್ಮ ಮಂಗಳೂರು ಶೈಲಿಯಲ್ಲಿ ಮಾಡುವಂತಹ ಚಿಕನ್ ಉರ್ವಲ್ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡುವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ಅಷ್ಟೇ ರುಚಿ ಕೂಡ ಇದೆ ಇದು. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನಿಲ್ಲಿ 25 ಬ್ಯಾಡಿಗೆ ಮೆಣಸು ತೆಗೆದುಕೊಂಡಿದ್ದೇನೆ. ಇದು ಖಾರ ಕಡಿಮೆ, ಆದರೆ ಉರ್ವಲ್ಲಿಗೆ ಒಳ್ಳೆ ಬಣ್ಣ ಕೊಡ್ತದೆ ಇದು. ನೋಡಿ, ಈಗ ಇದನ್ನು 10 ನಿಮಿಷ ನಾನು ಬೇಯಿಸಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ ನಾನು. ಇದು ನೋಡಿ, ಬಿಸಿ ನೀರಲ್ಲಿ ಒಂದು 15 ಗೇರು ಬೀಜವನ್ನು ನಾನಿಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಇದು ನೋಡಿ, ಮೆಣಸು ಚೆನ್ನಾಗಿ ಬೆಂದಿದೆ, ಇನ್ನು ತಣ್ಣಗಾಗಲಿಕ್ಕೆ ಇಡ್ತೇನೆ. ಇಲ್ಲಿ 1 kg ಕೋಳಿ ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೆ ನಾನು ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕ್ತೇನೆ, ಉಪ್ಪಿನ ಹುಡಿ ಹಾಕಿದ್ದೇನೆ. ಅದೇ ರೀತಿ 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಮತ್ತು 1.5 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಸಿನ, ಒಂದು ಅರ್ಧ ಚಮಚದಷ್ಟು ಅರಸಿನ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು 1.5 ಅಂದರೆ ಸಾಧಾರಣ 1 ಲಿಂಬೆ ಹುಳಿ ಬೇಕಾಗ್ತದೆ. 1.5 ಟೇಬಲ್ ಸ್ಪೂನ್ನಷ್ಟು ಇದೆ ರಸ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಅಂದರೂ 1 ಗಂಟೆ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ನಾವು ಇಡಬೇಕು. ಅಷ್ಟೊತ್ತಿಗೆ ನಾವು ಬೇರೆ ಏನೆಲ್ಲ ಆಗಬೇಕು ಅದನ್ನು ರೆಡಿ ಮಾಡುವ. ನೋಡಿ, ತಣ್ಣಗಾಗಿದೆ ಈಗ ಈ ಮೆಣಸು. ಇದನ್ನು ನಾನೀಗ ನೀರು ಬೇಡ ಇದರದ್ದು, ಖಾಲಿ ಮೆಣಸನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕಿ ನಾನು ಗ್ರೈಂಡ್ ಮಾಡಿದ್ದೇನೆ. ಬೇಯಿಸಿ ಮಾಡಿದಂತಹ ಈ ಮೆಣಸಿನ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಉರ್ವಲ್ನ ಬಣ್ಣ ಸಹ ಅಷ್ಟೇ ಕೆಂಪಾಗಿದ್ದು ಚೆನ್ನಾಗಿರುತ್ತದೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕೋದಿಲ್ಲ ನಾನು, ಆದರೂ ಬಣ್ಣ ಚೆನ್ನಾಗಿ ಬಂದಿದೆ. ಇದು ನೋಡಿ, ಗೇರು ಬೀಜ, ಸ್ವಲ್ಪ ನೀರು ಹಾಕಿ ಇದನ್ನು ಸಹ ನುಣ್ಣಗೆ ರುಬ್ಬಿ ನಾನೆಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಅದರಲ್ಲೀಗ ನಾವು ಗ್ರೈಂಡ್ ಮಾಡಿದ ಮಸಾಲೆ ಇದೆ ನೋಡಿ, ಅದನ್ನು ಹಾಕಲಿಕ್ಕಿದೆ. 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸಹ ಹಾಕಿದ್ದೇನೆ ನಾನು. ನೋಡಿ, ಈ ಮಸಾಲೆ ಪೂರ ನಾನು ಹಾಕ್ತೇನೆ, ಕೆಂಪು ಮೆಣಸಿದು ಪೇಸ್ಟ್. ಇದನ್ನೀಗ ನಾನು ಒಂದು 2-3 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತೇನೆ ನಾನು. ಸ್ವಲ್ಪ ಬೆಂದು ದಪ್ಪ ಆಗುವವರೆಗೆ ಫ್ರೈ ಮಾಡಬೇಕಿದನ್ನು. ನೋಡಿ, ಈಗ ಸ್ವಲ್ಪ ಸರಿ ಬಿಸಿಯಾಗಿದೆ, ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ಹಾಕಿ ಒಂದು 10 ನಿಮಿಷ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾನೀಗ ಫ್ರೈ ಮಾಡ್ತೇನೆ ಕೋಳಿಯನ್ನು. ಅಷ್ಟೊತ್ತಿಗೆ ಈ ಮಸಾಲೆ ಅದಕ್ಕೆ ಚೆನ್ನಾಗಿ ಹಿಡ್ಕೊಂಡಿರ್ತದೆ. ಸರಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಸ್ವಲ್ಪ ಟೈಮ್ ತೆಗೆದುಕೊಳ್ಳೋದು, ಬಾಕಿ ಎಲ್ಲ ಸಾಮಗ್ರಿ ಹೆಚ್ಚೇನು ಬೇಕಾಗಿಲ್ಲ. ನೋಡಿ, ಇದೀಗ ಫ್ರೈ ಆಗ್ತಾ ಇದೆ. ಇನ್ನು ಒಂದು 10 ನಿಮಿಷ ಆಯಿತು ಈಗ ಫ್ರೈ ಮಾಡಿ ಈಗ ನಾನು ನೀರು ಹಾಕೋದಿಲ್ಲ, ಮುಚ್ಚಳ ಮುಚ್ಚಿ ಲೋ ಟು ಮೀಡಿಯಮ್ ಹೀಟಲ್ಲೇ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಅದು ಕೋಳಿಯ ನೀರು ಬಿಟ್ಟಿದೆ ಈಗ. ಇದು ನೀರು ಈಗ ಚೆನ್ನಾಗಿ ಡ್ರೈ ಆಗುವವರೆಗೆ ನಾವಿದನ್ನು ಬೇಯಿಸ್ತಾ ಇರಬೇಕು. ನಡು ಒಂದೊಂದು ಸಲ ಚೆಕ್ ಮಾಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ, ಗೇರು ಬೀಜದ ಪೇಸ್ಟ್. ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟ ಗೇರು ಬೀಜವನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ ನೋಡಿ, ಅದನ್ನೀಗ ನಾನು ಹಾಕಿದ್ದೇನೆ. ಇದನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ, ಆದರೆ ನಡುವೆ ತಳ ಹಿಡಿಯದಂತೆ ಚೆಕ್ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಇದು ನೋಡಿ, ಇಷ್ಟು ಡ್ರೈ ಆಯ್ತು ಈಗ. ಆದರೆ ಉರ್ವಲ್ ಸ್ವಲ್ಪ ಜಾಸ್ತಿ ಡ್ರೈ ಆಗಿದ್ರೇ ತುಂಬ ರುಚಿಯಾಗಿ ಬರೋದು ತಿನ್ನಲಿಕ್ಕೆ. ಮಸಾಲೆ ಎಲ್ಲ ಕಂಪ್ಲೀಟ್ ಕೋಳಿ ತುಂಡಿಗೆ ಹಿಡಿದು ಚೆನ್ನಾಗಿ ಡ್ರೈ ಆಗಬೇಕಿದು. ನೋಡಿ, ಡ್ರೈ ಆಗ್ತಾ ಬಂತು. ಇನ್ನು ಸ್ವಲ್ಪ ಡ್ರೈ ಆಗಲಿಕ್ಕಿದೆ, 1-2 ನಿಮಿಷ ಇಟ್ಟರೆ ನಾನು ಮೆಲ್ಲ ಉರಿಯಲ್ಲಿ ಡ್ರೈ ಆಗ್ತದೆ. ನೋಡಿ, ಈಗ ರೆಡಿ ಆಯಿತು. ತುಂಬ ಡ್ರೈ ಆಗಿದೆ ಈಗ. ಇದು ಅಷ್ಟೇ ಟೇಸ್ಟ್ ಆಗ್ತದೆ ಇಷ್ಟು ಡ್ರೈ ಆದರೆ. ಇದನ್ನು ಸ್ವಲ್ಪ ಡ್ರೈ ಮಾಡೋದಷ್ಟೇ ಒಂದು ಕೆಲಸ ಆಗ್ತದೆ, ಇಲ್ಲಾಂದರೆ ಉರ್ವಲಿಗೆ ಏನು ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ, ಸಾಮಾನೆಲ್ಲ ತುಂಬ ಕಡಿಮೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ನಾನು ಮೆಲ್ಲ ಉರಿಯಲ್ಲಿಟ್ಟು ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ. ತುಪ್ಪ ಹಾಕಿ ಇದಕ್ಕೆ ನಾನೊಂದು 10-15 ಗೇರು ಬೀಜ. ಈ ಗೇರು ಬೀಜ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ, ಅಲ್ಲಲ್ಲಿ ತಿನ್ನಲಿಕ್ಕೆ ಸಿಗುವಾಗ ಒಳ್ಳೆಯದಾಗ್ತದೆ. ಗೋಲ್ಡನ್ ಬ್ರೌನ್ ಬರುವವರೆಗೆ ಇದನ್ನೀಗ ನಾವು ಫ್ರೈ ಮಾಡಲಿಕ್ಕಿದೆ. ಇದೀಗ ಒಂದು ಅರ್ಧ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅನ್ನುವಾಗ ಬ್ಯಾಡಿಗೆ ಮೆಣಸು ನೋಡಿ, ಕಟ್ ಮಾಡಿದನ್ನೊಂದು 5 ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ ನಾನು. ಇದು ಸಹ ಅಷ್ಟೇ ಫ್ರೈ ಆಗಬೇಕು. ನಂತರ ಒಂದು 2-3 ಎಸಳು ಕರಿಬೇವು, ಇದು ಸಹ ಅಷ್ಟೇ ಚಟಪಟ ಅಂತದೆ ನೋಡಿ, ಅಲ್ಲಿವರೆಗೆ ಫ್ರೈ ಮಾಡಿ
ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಫ್ರೈ ಆಯ್ತಲ್ಲ. ಈಗ ಚಿಕನ್ ಉರುವಲಿಗೆ ಇದನ್ನು ಮೇಲಿನಿಂದ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿಕನ್ ಉರುವಲ್ ಮಂಗಳೂರು ಶೈಲಿಯಲ್ಲಿದ್ದು ರೆಡಿ ಆಯಿತು. ಖಂಡಿತ ನೀವು ಸಹ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬಂದಿದೆ. ನಿಮಗೂ ತುಂಬ ಇಷ್ಟ ಆಗ್ಬೋದು. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.